ಸಂಸ್ಥೆಯಾಗಿರುವ ಮಾನನಷ್ಟ ಪರಿಹಾರವಾಗಿ 600 ಕೋಟಿ ರೂಪಾಯಿ ಹಣವನ್ನು ಸಂಸ್ಥೆಗೆ ಭರಣ ಮಾಡಬೇಕು. ಶ್ರೀಪಾದ್ ಹೆಗಡೆ ಕಡವೆ. ಶಿರಸಿ ಟಿಎಸ್ಎಸ್ ಅಧ್ಯಕ್ಷರಾಗಿರುವ ಗೋಪಾಲಕೃಷ್ಣ ವೈದ್ಯರು ಸಂಸ್ಥೆಯಲ್ಲಿ 100 ಕೋಟಿ ಹಗರಣ ನಡೆದಿದೆ ಎಂದು ಸಾರ್ವಜನಿಕವಾಗಿ ಹೇಳಿದ್ದಾರೆ. ಒಂದೊಮ್ಮೆ ಅವರ ಹೇಳಿಕೆಯಲ್ಲಿ ದೋಷಪೂರ್ಣ ಅಂಶಗಳು ಕಂಡುಬರದೇ ಇದ್ದಲ್ಲಿ ಅವರ ಹೇಳಿಕೆಯಿಂದ ಸಂಸ್ಥೆಯಾಗಿರುವ ಮಾನನಷ್ಟ ಪರಿಹಾರವನ್ನು 600 ಕೋಟಿ ರೂಪಾಯಿ ಹಣವನ್ನು ಸಂಸ್ಥೆಗೆ ಭರಣ ಮಾಡಬೇಕು. ಈ ಬಗ್ಗೆ ಷೇರು ಸದಸ್ಯರಿಂದ ಸಹಿ ಸಂಗ್ರಹಣ ಮಾಡುತ್ತಿದ್ದೇವೆ ಎಂದು ಪತ್ರಿಕಾಭವನದಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಟಿಎಸ್ಎಸ್ ಷೇರು ಸದಸ್ಯ ಶ್ರೀಪಾದ್ ಹೆಗಡೆ ಕಡವೆ ಮಾತನಾಡಿದರು. ಮಾನನಷ್ಟ ಪರಿಹಾರವಾಗಿ 600 ಕೋಟಿ ಹಣವನ್ನು ಸಂಸ್ಥೆಗೆ ಭರಣ ಮಾಡಿಕೊಡಬೇಕಾಗಿ ಈ ಸಹಿ ಸಂಗ್ರಹಣಾ ಅಭಿಯಾನದಲ್ಲಿ ನಮ್ಮ ಸಹಿಗಳನ್ನು ವಿನಂತಿ ಮಾಡುತ್ತಿದ್ದೇವೆ. ನೀತಿ ಸದಸ್ಯರಲ್ಲಿ ನಾವು ಸಹಿ ಸಂಗ್ರಹಣೆಯನ್ನು ಮಾಡಿ ನಂತರದಲ್ಲಿ ಎಸಿ ಅವರ ಮೂಲಕ ಸಂಬಂಧಪಟ್ಟ ಇಲಾಖೆಗೆ ನಾವು ಒತ್ತಾಯವನ್ನು ಕೂಡ ಮಾಡಬೇಕು ಅಂತ ಅಂದ್ಕೊಂಡಿದ್ದೇವೆ. ನಮಗೆ ಏನು ಇವರ ಆಸೆ ಇಲ್ಲ, ಯಾವ ಅಂದರೆ ಸಂಸ್ಥೆಯ ಘನತೆಗೆ ಹಾಗೂ ಒಂದು ಯಾವ ರೀತಿ ಹಿರಿಯರು ಇದಕ್ಕೊಂದು ತ್ಯಾಗದಿಂದ ಒಂದು ಸಂಸ್ಥೆಯನ್ನು ಕಟ್ಟಿದ್ದಾರೆ ಅದರ ಕುರಿತು ಒಂದು ಲಘುವಾದ ಭಾವನೆಯನ್ನು ತೋರಿ ಈ ಸಂದರ್ಭದಲ್ಲಿ ಮಾಡಿರ್ತಕ್ಕಂಥ ಈ ಆರೋಪಗಳು ಕೂಡ ತಕ್ಕದಾದಂತಹ ರೀತಿಯ ಶಿಕ್ಷೆಗೂ ಕೂಡ ಒಳಪಡಬೇಕಾಗ್ತದೆ. ನಮಗೆ ನ್ಯಾಯ ಬೇಕು. ಸಂಸ್ಥೆಯ ಮಾನಹಾನಿ ಮಾಡಿದ್ರೂ ಕೂಡ ಅದು ಅಪರಾಧವೇ. ಅಕಸ್ಮಾತ್ ಸಂಸ್ಥೆ ಒಳಗಿದ್ದುಕೊಂಡು ಸಂಸ್ಥೆಗೆ ಹಾನಿ ಮಾಡಿದ್ರು ಕೂಡ ಅದು ಅಪರಾಧ, ಅದಕ್ಕೂ ಶಿಕ್ಷೆ ಒಳಪಡಬೇಕು. ಹಾಗಾಗಿ ನಮ್ಮ 9 ತಿಂಗಳಲ್ಲಿ ಸದಸ್ಯರ ನಿರೀಕ್ಷೆ ಏನಿತ್ತು ಗೋಪಾಲಕೃಷ್ಣ ವೈದ್ಯ ಅವರಿಂದ ಅದು ಸುಳ್ಳಾಗಿದೆ, ಭರವಸೆ ಸುಳ್ಳಾಗಿದೆ. ಆ ದೃಷ್ಟಿಯಿಂದ ನಾವು ಸದಸ್ಯರ ಬಳಿ ಹೋಗಿ ಸದಸ್ಯರೇ ಎದ್ದು ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕಾಗಿದೆ. ನಮ್ಗೆ ಈಗ ಸಿಕ್ತಿರ್ತಕ್ಕಂಥದ್ದು ಪ್ರಾಥಮಿಕವಾಗಿ ಸಾಕ್ಷಿ ಅಂತಂದ್ರೆ ಅಧ್ಯಕ್ಷರಾಗಿರ್ತಕ್ಕಂಥ ಗೋಪಾಲಕೃಷ್ಣ ವೈದ್ಯ ಅವರ ಹೇಳಿಕೆಗಳಲ್ಲಿ ನಾವು ಸಾಕ್ಷಿಯನ್ನಾಗಿ ಇಟ್ಕೊಳ್ಬೇಕು ಅಂತ ಹೇಳಿ ಇಲಾಖೆಗೆ ಒತ್ತಾಯಿಸ್ತೇವೆ. ಹಾಗೂ ಒಂದೊಮ್ಮೆ ನಮಗೆ ಈ ಬಗ್ಗೆ ನ್ಯಾಯವನ್ನು ಇಲಾಖೆಗಳು ದೊರಕಿಸಿಕೊಡದೇ ಇದ್ದರೆ ನಾವು ಈ ಕುರಿತು ಅಹಿರ್ನಿಶಿ ಧರಣಿಯನ್ನು ಕೂಡ ಹಮ್ಮಿಕೊಂಡು ಸದಸ್ಯರ ಹಿತವನ್ನು ಕಾಪಾಡತಕ್ಕಂಥ ಒಂದು ಕೆಲಸವನ್ನು ಹಾಗೂ ಸಂಸ್ಥೆಯ ಒಂದು ಮಾನವನ್ನ ಅಥವಾ ಅದರ ಗೌರವ ಘನತೆಯನ್ನು ಕಾಪಾಡತಕ್ಕಂಥ ಕೆಲಸವನ್ನ ಮಾಡಬೇಕು ಅನ್ನುವಂಥ ಯೋಚನೆಯಲ್ಲಿ ಪ್ರೀತಂ ಪಾಲನ್ಕರ್ ಆತ್ಮಹತ್ಯೆ ಎಂದಿರುವ ಬ್ಲಾಕ್ ಮೇಲರ್ಗಳನ್ನು ಬಂಧಿಸುವಂತೆ ಆಗ್ರಹಿಸಿ ಸಹಾಯಕ ಆಯುಕ್ತರಿಗೆ ಮನವಿ. ಶಿರಸಿಯ ಪ್ರೀತಂ ಪಾಲನ್ಕರ್ ಆತ್ಮಹತ್ಯೆ ಎಂದಿರುವ ಬ್ಲಾಕ್ ಮೇಲರ್ಗಳನ್ನು ಬಂಧಿಸುವಂತೆ ಆಗ್ರಹಿಸಿ ಪಕ್ಷಾತೀತವಾಗಿ ಹೋರಾಟ ನಡೆಸುತ್ತಿದ್ದರೂ ಇದುವರೆಗೆ ಪೊಲೀಸರು ಯಾರೊಬ್ಬರನ್ನು ಬಂಧಿಸಲು ಸಾಧ್ಯವಾಗಿಲ್ಲ. ಇದು ಸಾರ್ವಜನಿಕರಲ್ಲಿ ಪೊಲೀಸರ ಮೇಲೆ ಹಲವಾರು ಬಗೆಯ ಸಂಶಯಕ್ಕೆ ಕಾರಣವಾಗಿದೆ. ಈ ಹಿನ್ನೆಲೆಯಲ್ಲಿ ಬಿಜೆಪಿ ನಗರ ಮಂಡಳದಿಂದ ಇಂದು ಆರೋಪಿಗಳನ್ನು ಅತಿ ಶೀಘ್ರದಲ್ಲಿ ಬಂಧಿಸುವಂತೆ ಸಹಾಯಕ ಆಯುಕ್ತರಿಗೆ ಆಗ್ರಹಿಸಿ ಮನವಿ ನೀಡಲಾಯಿತು. ಹಾಗೂ ಬ್ಲಾಕ್ ಮೇಲ್ ಇದೆ ಅನ್ನುವಂತ ಒಂದು ವಿಚಾರವಾಗಿ ಎಲ್ಲ ಕಡೆಗೆ ಸುದ್ದಿ ಹರಿದಾಡ್ತಾ ಇತ್ತು. ಈ ವಿಷಯವಾಗಿ ಆ ಸಮಾಜದ ದೈವಜ್ಞ ಸಮಾಜದ ಪ್ರಮುಖರು ಕೂಡ ಹಾಗೂ ಸಾರ್ವಜನಿಕರು ಪೊಲೀಸ್ ಇಲಾಖೆಗೆ ಮನವಿಯನ್ನು ಮಾಡಿ ಕಂಪ್ಲೇಂಟ್ ಕೂಡ ಕೊಟ್ಟಿರ್ತಾರೆ. ಆದರೆ ಈ ಒಂದು ಆತ್ಮಹತ್ಯೆ ಪ್ರಕರಣ ಆಗಿ 20 ದಿನಗಳು ಕಳೆದರೂ ಕೂಡ ಪೊಲೀಸ್ ಇಲಾಖೆ ಆರೋಪಿಯನ್ನು ಬಂಧಿಸುವಲ್ಲಿ ವಿಫಲವಾಗಿದ್ದು ನಮಗೆ ಕಾಣಿಸ್ತಾ ಇದೆ. ತಕ್ಷಣವಾಗಿ ಆರೋಪಿಗಳನ್ನು ಬಂಧಿಸಬೇಕು, ಈ ಒಂದು ಪ್ರಕರಣಕ್ಕೆ ಒಂದು ಅಂತ್ಯ ಆಡಬೇಕು ಅಂತ ಹೇಳಿ ಭಾರತೀಯ ಜನತಾ ಪಾರ್ಟಿ ಇವತ್ತು ಒಂದು ಪ್ರತಿಭಟನೆಯ ಮೂಲಕ ಎಸಿ ಅವರಿಗೆ ಒಂದು ಮನವಿಯನ್ನು ಕೊಡಲಿಕ್ಕೆ ನಾವೆಲ್ಲ ಸೇರಿದ್ದೇವೆ. ಈ ಒಂದು ಪ್ರತಿಭಟನೆ ಹಾಗೂ ಮನವಿ ಕೊಡಲಿಕ್ಕೆ ಸೇರಿದಂಥ ಭಾರತೀಯ ಜನತಾ ಪಾರ್ಟಿಯ ಶಿರಸಿ ನಗರ ಮಂಡಳದ ಅಧ್ಯಕ್ಷರಿಗೆ ನಾನು ಆನಂದ್ ಸಾಲರ್ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ದೈವಜ್ಞ ಸಮಾಜದ ಪ್ರಮುಖರು ಕೂಡ ನಮ್ಮ ಜೊತೆಗಿದ್ದಾರೆ ಹಾಗೂ ಪ್ರೀತಂನ ತಂದೆಯವರಾದಂಥ ಕೂಡ ಪ್ರಕಾಶ್ ಪಾಲನ್ಕರ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಅವರಿಗೂ ನಾನು ಸ್ವಾಗತವನ್ನು ಬಯಸ್ತಾ ದೈವಜ್ಞ ಸಮಾಜ ಹಾಗೂ ಸಂತ ನಿರಂಕಾರಿ ಮಂಡಳದಿಂದ ರಕ್ತದಾನ ಶಿಬಿರದಲ್ಲಿ 100 ದಾನಿಗಳು ಭಾಗಿ.
ಇನ್ನೊಬ್ಬರ ಜೀವ ಉಳಿಸುವ ರಕ್ತ ಮನುಷ್ಯನ ನರನಾಡಿಗಳಲ್ಲಿ ಹರಿಯಬೇಕೇ ವಿನಃ ಕೊಚ್ಚೆ ಹರಿಯುವ ನಾಲೆಯಲ್ಲಿ ಹರಿಯಬಾರದು ಎನ್ನುವ ಮಹತ್ವದ ಸಂದೇಶವನ್ನು ಸಾರ್ವಜನಿಕರಿಗೆ ಸಾರುವ ಉದ್ದೇಶದಿಂದ ನಿರಂಕಾರಿ ಬಾಬಾ ಹರದೇವ ಸಿಂಗ್ ಜಿ ಮಹಾರಾಜ್ ಅವರ ಸಂತ ನಿರಂಕಾರಿ ಮಂಡಳದಿಂದ ರಕ್ತದಾನ ಶಿಬಿರವನ್ನು ಚಿಪ್ಗಿಯ ನಾರಾಯಣಗುರು ನಗರದ ಸಂತ ನಿರಂಕಾರಿ ಸತ್ಸಂಗ್ ಭವನದಲ್ಲಿ ಏರ್ಪಡಿಸಲಾಗಿತ್ತು. ಶಿಬಿರದಲ್ಲಿ 100ಕ್ಕೂ ಹೆಚ್ಚಿನ ರಕ್ತದಾನಿಗಳು ಸಂತ ನಿರಂಕಾರಿ ಮಂಡಳದಿಂದ ಪ್ರಮಾಣ ಪತ್ರ ಪಡೆದುಕೊಂಡರು. ರಕ್ತದಾನ ಶಿಬಿರವನ್ನು ಅಚ್ಚುಕಟ್ಟಾಗಿ ಏರ್ಪಡಿಸಲಾಗಿತ್ತು. ರಕ್ತದಾನಕ್ಕೆ ಬಂದ ದಾನಿಗಳ ಪಾದರಕ್ಷೆಯನ್ನು ಪ್ರತ್ಯೇಕವಾಗಿ ತೆಗೆದಿರಿಸಿ ಅವರನ್ನು ಆದರದಿಂದ ಸ್ವಾಗತ ಮಾಡಿ ಮೊದಲು ಅವರನ್ನು ಪ್ರಾಥಮಿಕ ಚಿಕಿತ್ಸೆಗೆ ಒಳಪಡಿಸಿದರು. ಬಂದಂತಹ ದಾನಿಗಳಿಗೆ ವಿವಿಧ ಹಣ್ಣಿನಿಂದ ತಯಾರಿಸಲಾದ ಜ್ಯೂಸ್, ಡ್ರೈ ಫ್ರೂಟ್ಸ್ ನೀಡಿದರಲ್ಲದೆ ರಕ್ತದಾನದ ಬಳಿಕ ಅವರಿಗೆ ಆರೋಗ್ಯಕ್ಕೆ ಉತ್ಕೃಷ್ಟವಾದ ಊಟವನ್ನು ಬಡಿಸಿ ಅವರನ್ನು ಸಂತುಷ್ಟಗೊಳಿಸಿದರು. ಈ ಸಂದರ್ಭದಲ್ಲಿ ಸಂತ ನಿರಂಕಾರಿ ಮಂಡಳದ ಮನೋಜ್ ಸಾಜಿ, ಇಸಳೂರು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಲಕ್ಷ್ಮೀ ಜೆ ಶೆಟ್ಟರ್, ಸದಸ್ಯರಾದ ನವೀನ್ ಶೆಟ್ಟಿ, ಜ್ಞಾನ ಪ್ರಚಾರಕ ಪರಮೇಶ್ವರ್ ಪೂಜಾರಿ, ಹೇರೂರು ಪಂಚಾಯಿತಿಯ ಶ್ರೀನಿವಾಸ್ ಪೂಜಾರಿ, ಡಾಕ್ಟರ್ ಮಮತಾ ಹೆಗ್ಡೆ, ರೆಡ್ ಕ್ರಾಸ್ ಸೊಸೈಟಿಯ ಚೇರ್ಮನ್ ವಿಎಂ ಹೆಗ್ಡೆ ಇತರರು ಇದ್ದರು. ಪ್ರೋಗ್ರೆಸಿವ್ ಮಹಾವಿದ್ಯಾಲಯದಲ್ಲಿ ವಿಜೃಂಭಣೆಯಿಂದ ನಡೆದ ಶಾಲಾ ಪ್ರಾರಂಭೋತ್ಸವ. ನಗರದ ಪ್ರೋಗ್ರೆಸಿವ್ ಮಹಾವಿದ್ಯಾಲಯ ಪ್ರೌಢಶಾಲಾ ವಿಭಾಗದ ಶಾಲಾ ಪ್ರಾರಂಭೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು. ತಳಿರು ತೋರಣಗಳಿಂದ ಶಾಲೆಯನ್ನು ಸಿಂಗರಿಸಿ ವಿದ್ಯಾರ್ಥಿಗಳಿಗೆ ಪುಷ್ಪವನ್ನು ನೀಡುವುದರ ಮೂಲಕ ಶಾಲೆಗೆ ಸ್ವಾಗತಿಸಲಾಯಿತು. ಪಠ್ಯಪುಸ್ತಕಗಳನ್ನು ವಿತರಣೆ ಮಾಡಿ ಸಿಹಿಯನ್ನು ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಪ್ರಾಚಾರ್ಯರು, ಹಿರಿಯ ಶಿಕ್ಷಕರು, ಎಲ್ಲ ಶಿಕ್ಷಕ ಶಿಕ್ಷಕೇತರ ಸಿಬ್ಬಂದಿಯವರು ಭಾಗವಹಿಸಿದರು.